ನಮಸ್ತೆ ಗುರುಜಿ. ಸೊ ತುಂಬಾ ಧನ್ಯವಾದಗಳು. ನನ್ನ ಹೆಸರು ಬಂದ್ಬಿಟ್ಟು ವಾಣಿಶ್ರೀ ಪಾತ್ರೋಟ್ ಅಂತ. ಸೊ ಹುಬ್ಬಳ್ಳಿಯಿಂದ ಬಂದಿರೋದು. ಐ ಆಮ್ ಬೇಸಿಕಲಿ ಬಿಸ್ನೆಸ್ ವುಮೆನ್. ಸೊ 10 years ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ. 3 months ನಿಂದ ಸರ್ ನಾನು ಗುರುಜಿ ಫಾಲೋ ಅಪ್ ಮಾಡ್ತಾ ಇದ್ದೆ ವಿಡಿಯೋ. ಹಾಗೆ ಜಸ್ಟ್ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಹೋದಾಗ ಸರ್ ವಿಡಿಯೋ ನನಗೆ ಸಿಕ್ತು. ತುಂಬಾ ಚೆನ್ನಾಗಿ ಅನಿಸ್ತು. ನನಗೆ ಹಿರಿಯರು ಹೇಳ್ತಾ ಇದ್ರು ಯಾವಾಗಲೂ ಒಳ್ಳೇದು ಮಾತಾಡಿ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಾರೆ ಅಂತ. ಅದು ಮಾತ್ರ ಗೊತ್ತಿತ್ತು. ಯಾಕಂದ್ರೆ ನೆಗೆಟಿವ್ ಮಾತಾಡಬೇಡಿ, ಎಲ್ಲೋ ದೇವ್ರು ನಿಮಗೆ ಅಸ್ತು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರೆ ಅದೇ ಅಸ್ತು ಆಗುತ್ತೆ. ಸೊ ಒಳ್ಳೇದು ಮಾತಾಡ್ತಾ ಹೋಗಿ ಅಂತ ಅಂದದ್ದಕ್ಕೆ ನನಗೆ ಸಮಥಿಂಗ್ ಸರ್ ಹೇಳೋದು ಕನೆಕ್ಟ್ ಆಯ್ತು ಅಲ್ಲಿ. ಅವಾಗ ಜಸ್ಟ್ ಅದು ಒಂದು ವರ್ಡ್ ಕೇಳಿದ್ದೆ. ಬಟ್ ಯಾವಾಗ ಗುರುಜಿ ಇದು ಒಂದಿಷ್ಟು ಮಾತುಗಳನ್ನು ಕೇಳ್ತಾ ಹೋದೆ, ನಿಜಾನೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ, ಸಾರಿ ಗುರುಜಿ ನಾ ಚೆಕ್ ಮಾಡಿದೆ. ಆಕ್ಚುಲಿ ತುಂಬಾ ವಿಡಿಯೋಸ್ಗಳು ಬರ್ತಾವೆ, ಯಾವ್ದು ನಂಬಬೇಕು ಯಾವ್ದು ನಂಬಾರ್ಬಾರ್ದು ಈ ತರ ಒಂದು ಡೌಟ್ ನಲ್ಲಿ ಇದೀವಿ ನಾವು. ಸೊ ಅಫರ್ಮೇಶನ್ ಅಂತ ಬಂದಾಗ ತುಂಬಾ ಬರುತ್ತೆ. ಸೊ ನಮಗ್ ಗೊತ್ತಿಲ್ಲದ ಮೊಬೈಲಿಗೆ ತುಂಬಾ ಗೊತ್ತಂತೆ. ಸೊ ಏನು ವಿಚಾರ ಮಾಡ್ತಾ ಇರ್ತೀವಿ ಅವೇ ಜಾಸ್ತಿ ವಿಡಿಯೋಗಳು ಬರುತ್ತೆ. ಸೊ ನಾನು ಚೆಕ್ ಮಾಡೋಣ ಅಂತ ಫಸ್ಟ್ ಸರ್ ಒಂದು 3, 6, 9 ಹೇಳಿದ್ರು. ಸೊ ಶುರು ಮಾಡಿದೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ 3 time ಬರೀತಿದ್ದೆ. ಆಫ್ಟರ್ನೂನ್ ಯಾಕಂದ್ರೆ ಆಫೀಸ್ನಲ್ಲಿ ಇರೋದ್ರಿಂದ ಏನು ಮಾಡ್ತಿದ್ದೆ, ಈವ್ನಿಂಗ್ ಬಂದ ತಕ್ಷಣ 6 time ಬರೀತಿದ್ದೆ. ಸರ್ ಗುರುಜಿ ಹೇಳಿದ್ರು ಎಷ್ಟು ಲಕ್ಷ ಬೇಕು ಅಂತ ಬರೀರಿ ಅಂತ ಹೇಳಿದ್ರು. ಫಸ್ಟ್ ನಾ 2 lakhದಿಂದ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಅರ್ನಿಂಗ್ ನಂದು ಕಮ್ಮಿ ಆಗಿತ್ತು. ಆಲ್ರೆಡಿ ಕೊರೋನಾದಿಂದ ಸ್ವಲ್ಪ ಬಿಸ್ನೆಸ್ ಡೌನ್ ಇತ್ತು. ನಂದು ಟ್ರೇಡಿಂಗ್ ಅಕಾಡೆಮಿ ಇದೆ ಹುಬ್ಬಳ್ಳಿಯಲ್ಲಿ, ಅಂಡ್ ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲೂ ಕೂಡ ಇದೆ ನಾನು. ಸೊ ಅಲ್ಲಿಂದ ಶುರು ಆದೆ. 2 lakh ಅರ್ನಿಂಗ್ ಬರ್ದೆ. ಆಕ್ಚುಲಿ ಸರ್ ಹೇಳಿರೋದು 5 lakh ಬರೀರಿ, ದೊಡ್ಡದೇ ಬರೀರಿ, ಕನಸು ಕಂಡ್ರೆ ದೊಡ್ಡದು ಕಾಣ್ಬೇಕು ಅಂತ. ಬಟ್ ಅಟ್ಲೀಸ್ಟ್ 2 lakh ಆದ್ರೂ ಬರ್ಲಿ ಅಂತ ಅನ್ಕೊಂಡು 2 lakh ಬರ್ದೆ. ಯು ಬಿಲೀವ್ ಆರ್ ನಾಟ್, ನನ್ನ ಲಾಸ್ಟ್ ಮಂತ್ 2 lakh ಇಲ್ಲ, ಬಟ್ ನಿಯರ್ ಬೈ ಜಸ್ಟ್ 20,000 ಡಿಫ್ರೆನ್ಸ್ ಇದೆ. 2 lakh ನಿಯರ್ ಇದ್ದೀನಿ. ಸೊ ಕನ್ಫರ್ಮ್ ಆಯ್ತು ನನಗೆ ಸರ್. ನೆಕ್ಸ್ಟ್ ಕೆಲವೊಂದು ಸಾಲ ಇದೆ. 100% ಬಿಸ್ನೆಸ್ ಮ್ಯಾನ್ ಅಂದ್ರೆ ಸಾಲ ತಗೊಂಡಿರ್ತೀವಿ, ಸ್ವಲ್ಪ ಲೋನ್ ಇದ್ದೇ ಇರುತ್ತೆ. ಗುರುಜಿ ಹೇಳಿದ್ರು ಸಾಲ ಅನ್ಬೇಡಿ, ಕೊಡುವಿಕೆ ಅಂತ ಅನ್ನಿ. ಸೊ ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ತೀರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಸೊ ನಾನು ಅದನ್ನು ಹೇಳಕ್ ಶುರು ಮಾಡಿದೆ. ಅದು ಕೂಡ ಸಕ್ಸಸ್ ಆಗಕ್ಕೆ ಬಂತು. ಸೊ ತುಂಬಾ ವರ್ಡ್ಸ್ಗಳು ಸರ್ ಹೇಳಿದ್ದು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಗುರುಜಿ ಫಾಲೋ ಅಪ್ ಮಾಡ್ತೀನಿ. ಅಂಡ್ ಇವತ್ತು ನಾನು ನನ್ನ 2 ಮಕ್ಕಳಿಗೂ ಕೂಡ ಕರ್ಕೊಂಡು ಬಂದೀನಿ. ಒಬ್ಳು ಇಲ್ಲೇ ಬೆಂಗಳೂರಿನಲ್ಲಿ ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಳೆ, ಅವಳನ್ನು ಕರ್ಕೊಂಡು ಬಂದಿದ್ದೀನಿ. ಮಗ LLB ಮಾಡ್ತಾ ಇದ್ದಾನೆ, ಅವ್ರನ್ನೂ ಕರ್ಕೊಂಡು ಬಂದೀನಿ. ಇವರು ನಮ್ಮ ಅಳಿಯ, ಸೊ ಅಕೌಂಟ್ಸ್ ಆಫೀಸರ್, ಇವರು ಕೂಡ ಬ್ಯಾಂಕ್ ಬಿಸ್ನೆಸ್ ಇದೆ, ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಇನ್ನೊಬ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ. ಸೊ 5 ಜನ ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಗುರುಜಿ. ಹಣ ಬರುತ್ತೆ ಅಂತ ಗೊತ್ತಿತ್ತು, ಹಣ ಹೇಗೆ ಪಡ್ಕೋಬೇಕು ಅಂತ ಸೊ ಗುರುಜಿ ಕಡೆಯಿಂದ ಇವಾಗ ಸಿಕ್ಕಿದೆ. 100% ರಿಚ್ ಅಂತ ಅನ್ಕೊಳ್ಳೋಣ. ಸೊ ಹಾಗೆ ಅಂತ ದುಡ್ಡು ಬರಲ್ಲ 100%, ಅದ್ರ ತಕ್ಕ ವರ್ಕ್ ಮಾಡಬೇಕು. ಸರ್ ಹೇಳಿದ್ದಾರೆ, ಗುರುಜಿ ಹೇಳಿದ್ದಾರೆ ಅಂತ ಹಾಗೆ ರಿಚ್ ಅಂದ್ರೆ ನಡೆಯಲ್ಲ. ನಾವು ಏನೇ ವರ್ಕ್ ಮಾಡ್ತಾ ಇದೀವಿ ಅಲ್ಲಿ ನಾವು ಯೂನಿವರ್ಸನ್ ಕಾಣಬೇಕು, ದೇವ್ರನ್ನ ಕಾಣಬೇಕು. ವರ್ಕ್ ಮಾಡ್ತಾ ಹೋದ್ರೆ ಸರ್ ಗುರುಜಿ ಹೇಳಿದ್ಕಿಂತ 100% ನಾವೆಲ್ಲರೂ ರಿಚ್ ಆಗ್ತೇವೆ, ಬಿಲಿಯನಿಯರ್ ಎಲ್ಲನೂ ಆಗ್ತೀವಿ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. Good morning.